ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಇದಾಗಿತ್ತು ಪಿತೃಪಕ್ಷ ಹಬ್ಬದ ದಿನ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಆ ಥರ ನಿಲ್ಲಿಸಿದೆ. ಅವಳಂತೂ ಆಟ ಆಡ್ತಿದ್ಲು. ಹಂಗೇ ಪೂಜೆ ಮಾಡ್ಕೊಬಿಡೋಣ, ಯಾಕಂದ್ರೆ ಸಂಜೆ ಮೇಲೆ ಪೂಜೆ ಇರೋದ್ರಿಂದ ಫಸ್ಟ್ ಈಗ ಮಾಡ್ಕೊಬಿಡೋಣ ಅಂತ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಕೂತ್ಕೊಂಡೆ. ನಾನು ಅಡುಗೆ ಮಾಡೋಣ ಅಂತ ಅಮ್ಮ ಅಂತ ಅಂದರು. ನಾನೆಲ್ಲ ರುಬ್ಕೊಡ್ತೀನಿ, ಎಲ್ಲನೂ ರೆಡಿ ಮಾಡ್ಕೊಡವ ಅಂತಾರು. ಸರಿ ಆಯ್ತಮ್ಮ, ಫಸ್ಟು ತರಕಾರಿ ಎಲ್ಲ ಹಚ್ಕೊಬಿಡ್ತೀನಿ, ಈರುಳ್ಳಿ ಎಲ್ಲನೂ ಒಡೆಗೆ, ಆಮೇಲೆ ನೀವು ಆಡಿಸ್ಕೊಡೋರಿ ಅಂದೆ. ಸರಿ ಆಯಿತು ಹಂಗಾರೆ ಹಂಗೆ ಮಾಡು ಅಂತ ಅಂದರು. ನಾನು ಹಂಗೆ ಎಲ್ಲ ಕುಯ್ಕೊತಾ ಇದ್ದೆ. ಕಣ್ಣಂತೂ ತುಂಬಾ ಉರಿತಿತ್ತು. ಅದಕ್ಕೆ ಒಂದೆರಡು ಸಿಪ್ಪೆನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ನನ್ನ ಮಗಂತೂ ಇದೇ ರೀತಿ ಹಿಂಗೆ ಹಾಕೊಬಿಟ್ಲಲ್ಲ ನಮ್ಮಮ್ಮ ಅಂತ ನೋಡ್ತಾನೇ ಇದ್ಲು. ಯಾಕಂದರೆ ಅವಳಿಗೆ ಅವೆಲ್ಲ ನೋಡಿ ಅಭ್ಯಾಸ ಇರಲಿಲ್ವಲ್ಲ, ಅದಕ್ಕೆ. ಆಮೇಲೆ ಬಂದೆಲ್ಲ ತರಲೆ ಮಾಡ್ತಿಲ್ಲ, ಹಿಂದ್ಗಡೆಯಿಂದ ಎಳೆಯೋದು ಬಳಿಯೋದೆಲ್ಲನೂ. ಅವಳು ಏನಾರ ಮಾಡ್ಕೊಳ್ಳಿ ಅಂತ ನಾನು ಪಾಡಿಗೆ ನಾನು ಹಚ್ಕೊಂಡು ಎಲ್ಲ ಆಯಿತು. ಅಡುಗೆ ಎಲ್ಲ ಮುಗಿಸಿ ನಾನಂತೂ ಲಾಸ್ಟಲ್ಲಿ ವಡೆ ತಟ್ಟ ಕೂತ್ಕೊಂಡ್ವಿ. ಯಾಕಂದ್ರೆ ಎಲ್ಲರೂ ತಿನ್ನೋಕ್ಕಾದ್ರೆ ಅವಾಗ ಫ್ರೀಯಾಗಿ ಸಿಗ್ತಾರೆ, ಎಲ್ಲರೂ ತಿನ್ಕೊ ಮಾತಾಡ್ಕೊಂಡು ಮಾಡ್ಬೋದು ಅಂತ ನಾನು ಲಾಸ್ಟಲ್ಲಿ ವಡೆನೂ ಬೋಂಡನೂ ಮಾಡಿಕೊಂಡೆ. ಹಂಗೆ ಮಾಡಿದೆ. ನನ್ನ ಮಗಳಂತೂ ಎಮ್ಮಿ ವಾವ್ ಅಂದ್ಕೊಂಡು ಆಟ ಆಡ್ತಿಲ್ಲ ಅವಳ ಪಾಡ್ಗಳು. ಆಮೇಲೆ ನಾನು ಕುತ್ಕೊತೀನಿ ಅಂತೆಲ್ಲ ಇದು ಮಾಡಿಕೊಂಡು ಸರಿ ಆಯಿತು ಅಂತ ಕುಂಡ್ರಿಸ್ಕೊಂಡು ಹಂಗೆ ತಟ್ತಾ ಇದು ಮಾಡ್ದು. ಇವತ್ತೇ ನಮ್ಮ ಅಮ್ಮನ ಮನೇಲೂ ಹಬ್ಬ ಇರೋ ಕಾರಣ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ಅಲ್ಲಿ ಹೋಗಿ ಮಾಡ್ತಿದ್ವಿ. ಇನ್ಮೇಲಾದರೂ ಇಲ್ಲಿಂದ ಕಂಟಿನ್ಯೂ ಮಾಡೋಣ, ಇಲ್ಲಿರೋ ಸಂಪ್ರದಾಯಗಳು ಕೂಡ ನಾವು ತಿಳ್ಕೊಬೇಕಲ್ವ ಅಂತ ನಾನು ಅಲ್ಲಿಗೆ ಹೋಗ್ತಾಯಿಲ್ಲ. ಹಂಗಾಗಿ ಇಲ್ಲೇ ಮಾಡ್ತಿದ್ದೆ. ಅದಾದಮೇಲೆ ನನ್ನ ಮಗಳು ಆಟ ಆಡೋಕ್ಕೆ ಅಂತ ಆಚೆ ಬಂದವಳು ಈ ಕೆಲಸ ಮಾಡ್ತಾ ನಿಂತಿದ್ಲು. ನಾನು ಯಾಕೆ ಮಗಳೇ ಅಂತಾರೆ ನೋಡ್ಬಿಟ್ಟು ನಗ್ಬಿಟ್ಟು ಸುಮ್ಮನಾಗೋದ್ಲು. ಅದಕ್ಕೆ ನಾನೊಂದು ವೀಡಿಯೋ ಮಾಡಿಕೊಂಡೆ, ಹೆಂಗೆ ಕಸ ಗುಡಿಸ್ತಾಳೆ ನೋಡೋಣ, ಇದೇ ಫಸ್ಟ್ ಟೈಮಲ್ಲ ಅಂತ. ಬಟ್ ನಮ್ಮಮ್ಮನೂ ನಾನು ಎಲ್ಲೆಲ್ಲಿ ಕಸ ಗುಡಿಸ್ತೀವಿ, ಹೇಗೆ ಕಸ ಗುಡಿಸ್ತೀವಿ ಅಂತ ನೋಡ್ಕೊಂಡಿರೋದ್ರಿಂದ ಅವಳು ಅದೇ ಥರ ಗುಡಿಸ್ಕೊಂಡು ಹಾಗೆ ಎಲ್ಲನೂ ಎತ್ಕೊಂಡು ಇದು ಮಾಡ್ತಿದ್ಲು. ನಮ್ಮಮ್ಮ ಅಂತೂ ಕಸ ಗುಡಿಸ್ಬೇಕಾದ್ರೆ ಅವಕ್ಕೆ ರೇಗ್ಬಿಟ್ಟು ಇದು ಮಾಡ್ತಿರ್ತಾರೆ. ಅದಕ್ಕೆ ಅವಳು ರೇಗಿ ಎದೊಳಿಸ್ಬಿಟ್ಟು ಒಂದು ಕಸ ಇತ್ತು ಅಂತ ಅದನ್ನ ಎತ್ತು ಕೆಳಕ್ಕೆ ಹಾಕ್ಕೊಂಡು ಇದು ಮಾಡ್ತಿದ್ಲು. ನಮ್ಮ ಅವ್ವ ಬಂದು ನೋಡಿದವರು ಇದೇನು ಮಗಳು ಎಲ್ಲನೂ ಕಡ್ಡಿ ಎಲ್ಲನೂ ಉದುರಿಸಾಕ್ಬಿಟ್ಟಿದ್ದೀಯಾ, ಅಜ್ಜಿ ಬರ್ತಾರಿರು ಹೊಡಿತಾರೆ ನಿನಗೆ ಅಂತಿದ್ರು. ಅದಕ್ಕೆ ಅವಳು ನೋ ಅಂದ್ಕೊಂಡು ಹಂಗೆ ಆಡ್ತಿದ್ಲು. ಆಮೇಲೆ ಪಕ್ಕದ ಮನೆ ಹುಡುಗ ಬಂತು ಅಂತ ಕಡ್ಡಿ ಅಂಡಿರೋವನ್ನೇ ತಗೊಂಡು ಮುರಿತಾ ಕೂತಿದ್ರು. ನಮ್ಮ ಮನೇಲಿ ವಡೆ ಬೋಂಡ ಅನ್ನ ಸಾಂಬಾರು ಹಂಗೇ ಕಾಳುಗೊಜ್ಜು ಅಷ್ಟೇ ಮಾಡೋದು. ಇನ್ಯಾವುದು ಕೂಡ ಒಬ್ಬೊಬ್ಬರ ಮನೇಲಿ ಇಡ್ಲಿ ದೋಸೆ, ನಮ್ಮಮ್ಮವ್ರ ಮನೇಲಂತೂ ಇಡ್ಲಿ ದೋಸೆ ಪಲಾವ್ ಎಲ್ಲ ಮಾಡಲೇಬೇಕು. ಹಾಗಾಗಿ ನಮ್ಮದಂತೂ ಅಷ್ಟು ರಿಸ್ಕ್ ಇಲ್ಲ, ತುಂಬ ಸಿಂಪಲ್ಲು. ಹಾಗೇ ಎಲ್ಲ ಕಡೆಯೂ ಪರಂಗಿ ಹಣ್ಣು, ಕಬ್ಬು, ಸೌತೆಕಾಯಿ ಎಲ್ಲನೂ ಇರ್ತಾರೆ, ಕಡಲೆಕಾಯಿ ಅಂತ. ನಮ್ಮ ಮನೆಗಳಲ್ಲಿ ಆ ಥರ ಎಲ್ಲ ಬರೀ ಸಿಂಪಲ್ ಅಂತಂದರೆ ಸಿಂಪಲ್ಲು. ಹಾಗೆ ನಾನು ಧೂಪ ಹಾಕೋಣ ಅಂತ ಎಲ್ಲ ಎತ್ತಿಕ್ತಾ ಇದ್ದೆ. ನನ್ನ ಮಗಳು ಕೂಡ ಹಂಗೆ ಹೆಲ್ಪ್ ಮಾಡ್ತಾಯಿದ್ಲು ನನಗಂತೂ. ಎಲ್ಲ ಎತ್ಕೊಡೋದು ಮಾಡೋದು ಎಲ್ಲನೂ. ನಮ್ಮಮ್ಮ ಅದು ನೋಡ್ಬಿಟ್ಟು ನೋಡು ಮಗಲೇ ನಿಂಗೆ ಎತ್ಕೋಕ್ಕೆ ಬರೋಲ್ಲ ಅಂತ ಎಲ್ಲ ಎತ್ಕೊಡ್ತಿದ್ದಾಳೆ, ನೀಟಾಗಿ ಎತ್ತಿಡು ಅಂತಿರು ಅಮ್ಮ ಅಂದ್ಬಿಟ್ಟು ಹಾಗೆ ಎತ್ತಿಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ಲಾಸ್ಟಲ್ಲಿ ಮಾತ್ರ ತನ್ನ ಚಡ್ಡಿನೂ ಕೂಡ ಕೊಟ್ಟಳು, ಅಲ್ಲೇ ಇತ್ತು ಅಂತ. ನಾನು ಬೇಡ ಅಂತ ಅಂದ್ರೂ ಕೇಳಲಿಲ್ಲ, ಇಲ್ಲ ಬೇಕು ಇಡು ಅಂತ ಅಂದ್ಲು. ಅದಕ್ಕೆ ಸರಿ ಆಯಿತು ಅಂತ ಇಡೋಣ ಅಂತ ಹಂಗೆ ಇಡ್ತಾಯಿದ್ದೆ. ಆಯಿತು ಇಡೋಣ, ಯಾಕೆ ಆಸೆನ ಇದು ಮಾಡೋದು, ಆಯಿತು ನಿನ್ನ ಆಸೆ ಹಂಗೆ ಇರಲಿ ಅಂದ್ಬಿಟ್ಟು ಇಟ್ಬಿಟ್ಟು ಇದು ಮಾಡಿದೆ. ಆಮೇಲೆ ನನಗೆ ಅಮ್ಮ ಅಂದರು, ಮನಗೆ ಫೋನ್ ಬಂತ ನೋಡವ ಇಲ್ಲಿ ಹೊರಟಿದ್ದಾರಾ ಇಲ್ವಾ ಅಂತ. ಆಮೇಲೆ ಸರಿ ಆಯ್ತಮ್ಮ ಕೇಳ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿದೆ. ಬರ್ತಿದ್ದೀನಿ ಹೊರಟಿದ್ದೀನಿ ಅಂತಾರು. ಅಮ್ಮ ಬರ್ತಿದ್ದಾರಂತೆ ಅಂತ ಅಂದೆ. ಇವಳಂತೂ ಎತ್ಕೊಡ್ದೆ ನಾಟಕ ಆಡ್ತಿಲ್ಲ, ಎತ್ಕೊಡು ಮಗಳೇ ಅಂದರೆ ಮುಟ್ಟಕ್ಕೂ ಬಿಡ್ತಾಯಿರಲಿಲ್ಲ ನಮ್ಮಮ್ಮನ. ಸರಿ ಆಯಿತು ಅಂತ ನಮ್ಮಮ್ಮನೇ ಹಾಗೆ ಎತ್ಕೊಂಡ್ರು. ಆಮೇಲೆ ಅವರಂತೂ ಯಾವ ವರ್ಷವೂ ಬಂದಿರಲಿಲ್ಲ. ಅಮ್ಮನೂ ಇದೇ ಫಸ್ಟ್ನೇ ವರ್ಷ ಅಂತ. ಅವ್ರು ಬೆಳೆದಿದ್ದೆಲ್ಲ ಯಡನಹಳ್ಳಿಯಲ್ಲಿ, ಹಾಗಾಗಿ ಅವ್ರು ಇಲ್ಲಿಗೆ ಬರ್ತಾನೆ ಇರಲಿಲ್ವಂತೆ ಹಬ್ಬಕ್ಕೆ. ಇದೇ ಫಸ್ಟ್ನೇ ವರ್ಷ ನಾನು ಬರ್ತೀನಿ, ಅದೇನು ಬಗ್ಗೆನೂ ಗೊತ್ತಿಲ್ಲ, ನಾವಂತೂ ಕರೆಯಲ್ಲ, ಬರ್ತೀನಿ ಅಂದರು. ಸರಿ ಆಯಿತು ಅಂತ ನಾವು ಎಡೆ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಇಡೋದಕ್ಕೆ. ಹಾಗೇ ನಮ್ಮ ಮನೆಗಳಲ್ಲಿ ನಮ್ಮಪ್ಪನೇ ಫಸ್ಟು ಎಲ್ಲನೂ ಎಡೆ ಇಡೋದು. ಯಾಕಂದರೆ ನಮಗೆ ಅಷ್ಟಾಗಿ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಆಗಿಂದನೂ ಅಪ್ಪನೇ ಅಂತ ಎಡೆ ಇಡೋದು. ನಾವು ಏನೇನು ಮಾಡಿರ್ತೀವಿ ಅದೆಲ್ಲ ತಂದು ಕೊಟ್ಟರೆ ಸಾಕು, ಅಪ್ಪನೇ ಹೆಂಗೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಕಳಸ ಎಲ್ಲನೂ ಎತ್ಕೊಬಂದು ಇಡೋದು ಎಲ್ಲ ಮಾಡ್ತಾರೆ. ಕಳ್ಸೋಕ್ಕೆ ಮಾತ್ರ ನಮ್ಮ ಕಡೆ ಸಂಪ್ರದಾಯ ಹೋಗಿ ಒಂದು ನೀರು ತೊಗೊಂಡು ಅಲ್ಲಿ ಇಟ್ಕೊಬರೋದು, ಅಲ್ಲೇ ತೊಳೆದು ಕಳ್ಸೋಕ್ಕೆ ಅಲ್ಲೇ ಎಲ್ಲೇನೋ ಮುಡಿಸ್ಕೊಂಡು ತಗೊಬರ್ತಾರೆ. ಅದು ನಮ್ಮೂರಿನ ಸಂಪ್ರದಾಯ. ಚಿರೋಟಿ ಎಲ್ಲ ಕಡೆನೂ ಆ ಥರ ಇರಲ್ಲ, ನಮ್ಮ ಅಮ್ಮ ಮನೆ ಕಡೆ ಆ ಥರ ಏನಿಲ್ಲ. ಹಂಗಾಗಿ ನನಗದು ಗೊತ್ತಿಲ್ಲದಿರೋದ್ರಿಂದ ಇವಾಗ ತಿಳ್ಕೊತಾ ಇದ್ದೀನಿ ನಾನು ಒಂದೊಂದನ್ನೇ. ಹಾಗೆಯೇ ಫಸ್ಟ್ನೇ ಪೂಜೆನೂ ಕೂಡ ನಮ್ಮ ಅಪ್ಪ ಮಾಡ್ತಾರೆ, ಆಮೇಲೆ ನಮ್ಮಮ್ಮ ಮಾಡ್ತಾರೆ. ಆಮೇಲೆ ಎಲ್ಲರೂ ಇರ್ತೀವಿ, ನಾವೇ ಕಂಟಿನ್ಯೂ ಮಾಡ್ಕೊತೀವಿ. ನನ್ನ ಮಗಳಂತೂ ಊರ ಮುಂದಾಗ ಒಂದು ಕಡ್ಡಿ ತಗೊಂಡು ಮನೆಯೆಲ್ಲ ಸುತ್ಕೊಬಂದು ಎಲ್ಲೆಲ್ಲಿ ಏನೇನು ಕಾಣುತ್ತೋ ಅವಕ್ಕೆಲ್ಲ ಪೂಜೆ ಮಾಡ್ಕೊಂಡು ಬಂದಳು. ಹಾಗೆ ಪೂಜೆ ಮಾಡ್ತಾ ನಮ್ಮ ಭಾವನೂ ಕೂಡ ಬಂದಿದ್ದರು. ಅವರು ಪೂಜೆ ಮಾಡಿ ಹಾಗೆ ನಮ್ಮನ್ನು ನಮ್ಮ ಇನ್ನೊಬ್ಬ ಭಾವ ಎಲ್ಲರೂ ಪೂಜೆ ಮಾಡಿ ನಾವು ಪೂಜೆ ಮಾಡಿ ಆಚೆಗೆ ಹೊರಟ್ವಿ. ಹಾಗೆ ನಮ್ಮನ್ನು ಫ್ರೆಂಡ್ ಬಂದಿದ್ದರು ಒಬ್ಬರು, ಅವರು ಕೂಡ ಪೂಜೆ ಮಾಡಿ ಬಂದರು. ಹಾಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ಆಚೆ ಬಂದು ಇಲ್ಲಾಂದರೂ 1 ಅವರ್ ಮೇಲಿರ್ತೀವಿ ನಾವಂತೂ. ಬಟ್ ಅವಳು
ಯಾಕಂದರೆ ಬಂದವರು ನೀಟಾಗಿ ಊಟ ಮಾಡ್ಕೊಂಡು ಹೊರಡ್ಬೇಕಲ್ವ. ಆ ಕಾರಣಕ್ಕೆ ಬಂದೊಂದು 5 ನಿಮಿಷಕ್ಕೆ ಅವರು ತಾನೇ ಏನು ಊಟ ಮಾಡೋಕ್ಕಾಗುತ್ತೆ, ಏನು ತಿನ್ನೋಕ್ಕಾಗುತ್ತೆ. ಆ ಕಾರಣಕ್ಕೋಸ್ಕರ 1 ಅವರ್ ಆಚೆನೇ ಇರ್ತೀವಿ. ಹಂಗೆ ನಾವು ರೇಷ್ಮೆ ಹುಳಕ್ಕೆ ಒಳಗಡೆ ನನ್ನ ಮಗಳು ಕರ್ಕೊಬಂದಿರಲಿಲ್ಲ. ಯಾಕಂದರೆ ಧೂಳೆಲ್ಲ ಹೊಡಿತೀವಿ, ಸುಮ್ಮನೆ ಕೆಮ್ಮು ಬರುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಅವಳಂತೂ ನೋಡಿ ಹೆದ್ರ್ಕೊಂತಿದ್ಲು. ನಾನಂತೂ ಅವಳಿಗೆ ಎಬ್ಬಿಸ್ಕೊಂಡು ಆಟ ಆಡಿಸ್ಕೊಂಡು ಹಂಗೆ ಅವಳ ಮೇಲೆ 1 ಅವರ್ ಆದಮೇಲೆ ಒಳಗಡೆ ಬಂದು ಮೊದಲನೇ ಪೂಜೆ ನಮ್ಮಪ್ಪ ಪೂಜೆ ಮಾಡಿ ಮಾಡಿದ್ರು. ಆಮೇಲೆ ನಾವುಗಳು ಪೂಜೆ ಮಾಡಿ ಊಟ ಮಾಡಿದ್ವಿ. ಆಮೇಲೆ ನಮ್ಮನ್ನು ಹೊರಡ್ತೀನಿ ಅಂದರು. ಅವರಂತೂ ಹೊರಡ್ತೀನಿ ಅಂದಾಗ ನನ್ನ ಮಗಳಂತೂ ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ಲು. ನಮ್ಮನ್ನು ಅಂತೂ ಬೇಡ ಮಗಳೇ ಅಂದ್ರೂ ಕೇಳ್ತಿರಲಿಲ್ಲ. ಅದಕ್ಕೆ ಅವಳನ್ನ ಸಮಾಧಾನ ಮಾಡಿ ಕೂರಿಸ್ತಿದ್ರು. ಅವಳಂತೂ ಹಂಗಾರೂ ಇಲ್ಲ ನೋ 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 ಅಂತ ಇದು ಮಾಡ್ತಿದ್ಲು. ಆಮೇಲೆ ಹೆಂಗೋ ಅವ್ರಿಗೆ ಸಮಾಧಾನ ಮಾಡಿ ಅವರು ಇಲ್ಲೇ ಏನೋ ತೊಗೊಬರ್ತೀನಿ ಇರು ಅಂದ್ಬಿಟ್ಟು ಹೊರಗಡೆ ಹೋದವರು. ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೊರಗಡೆ ಹೋದರು. ಸರಿ ಆಯಿತು, ನಾನು ನೀರು ತರ್ತೀನಿ ಅಂತ ನಾನು ಹೋಗಿ ಹಂಗೆ ಕಳಿಸ್ಕೊಟ್ಟು ಬಂದ್ವಿ. ಇದಾಗಿತ್ತು ಹಬ್ಬದ ಬ್ಲಾಗ್. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ. ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.